ಮಧ್ಯಾಹ್ನ 3 ಗಂಟೆ ಆಗಿದೆ. ಶುಕ್ರವಾರ. ನಮ್ಮ ಇಶಾನಿನ ಕರ್ಕೊಂಡು ನಾವು ಟಾಟಾ ಹೋಗ್ತಾ ಇದ್ದೀವಿ. ನಾನು ಹಿಂಗೆ ಹೋಗ್ತಾ ಇದ್ದೀನಿ, ರೆಡಿ ಆಗಿಲ್ಲ ಏನೂ. ಅಷ್ಟು ಬ್ಯುಸಿ ಲೈಫ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸದ್ಯ ಕೆಲಸಗಳು ಮುಗಿದ್ರೆ ಸಾಕು ಅನ್ನೋ ಥರ ಇದೆ. ಇವಾಗ ಇವಳನ್ನ ಕರ್ಕೊಂಡು ಹೋಗಿ ಬರ್ತೀವಿ. ಇವಳು ರೆಡಿ ಆಗಿದ್ದಾಳೆ ನೋಡಿ, ರೆಡಿ ಆಗಿದ್ದಾಳೆ. ಡಾಕ್ಟರ್ ಶಾಪಿಗೆ ಹೋಗ್ತಾ ಇದ್ದೀವಿ, ಕ್ಲಿನಿಕ್ಗೆ. ಏನೇನು ಹೇಳ್ತಾರೆ ಕೇಳಿಬಿಟ್ಟು ಅಲ್ಲೂ ಆದರೆ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಇಶಾನಿಗೆ ಆಶೀರ್ವಾದ ಮಾಡಿ 4 ಗಂಡು ಮಕ್ಕಳು ಹುಟ್ಟಲಿ, ಅವಳಿಗೆ ಒಂದು 5-6 ಗಂಡು ಮಕ್ಕಳು ಹುಟ್ಟಲಿ. ಇಲ್ಲಾಂದರೆ ಪುಟಾಣಿ ಹೊಟ್ಟೆ ಅಲ್ವಾ, 4 ಗಂಡು ಮಕ್ಕಳು ಹುಟ್ಟಲಿ ಸಾಕು ಅಂತ. ಹೆಣ್ಣು ಗಂಡು ಯಾವುದೋ ಅವಳು ಆರೋಗ್ಯವಾಗಿ ಅವಳು ಡೆಲಿವರಿ ಆದರೆ ಸಾಕು. ಹೋಗಿ ತೋರಿಸ್ಕೊಂಡು ಬರ್ತೀವಿ. ಏನೂ ರೆಡಿ ಆಗಿಲ್ಲ, ಇಲ್ಲ ಮನೆ ಹತ್ರನೇ ಇದೆ ಕ್ಲಿನಿಕ್. ಸೊ ತುಂಬ ಒಳ್ಳೆ ಕ್ಲಿನಿಕ್ಕು, ತುಂಬ ರಾಯಲ್ ಕ್ಲಿನಿಕ್ಕು. ಹೋಗಿ ಬರ್ತೀವಿ ನೋಡಿ. ನಮ್ಮ ಇಶಾನಿ ಪಾಪುಗೆ ಡಾಕ್ಟ್ರ್ ಜಿಗ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ, ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದ್ವಿ. ಅವಳ್ದು ಏನೇನು ಇವಾಗ ಹೆಲ್ತ್ ಇಶ್ಯೂಸ್ ಅಂದರೆ ಫುಡ್ ತಿಂದರೆ ವಾಮಿಟ್ ಮಾಡೋದು, ಫುಡ್ ಕಂಡ್ರೆ ಭಯ ಪಡೋದು, ಮತ್ತು ಆ ಥರ ಒಂದು ಮೂಲೆಯಲ್ಲಿ ಹೋಗಿ ಸುಮ್ಮನೆ ಮಲ್ಕೊಳ್ಳೋದು, ಸುಸ್ತು ಸ್ವಲ್ಪ ಆ ಥರ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಹೇಳಿದೆ ಡಾಕ್ಟ್ರಿಗೆ. ಮತ್ತು ಅದಕ್ಕೆ ಅವರು ಎಲ್ಲ ಥರ್ಮಾಮೀಟ್ರ್ ಇಟ್ಬಿಟ್ಟು ಫೀವರ್ ಏನಾದರೂ ಇದೆಯಾ, ಟಿಕ್ಸ್ ಏನಾದರೂ ಪ್ರತಿಯೊಂದು ಎಲ್ಲ ಚೆಕಪ್ ಮಾಡಿದ್ರು. ಚೆಕಪ್ ಎಲ್ಲ ಮಾಡಿ ವೇಟ್ ಕೂಡ ನೋಡಿದ್ರು. 6 kg ಅಷ್ಟೇ, ಅದು ಟಾಯ್ ಪೂಡಲ್ಲಿ ಬರೋದು 6 kgನೇ. ಇದು ವಾಮಿಟಿಂಗ್ ಕೊಟ್ಟಿದ್ದಾರೆ. ಇವಾಗ ಇದನ್ನು ಕೊಟ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಏನಾದರೂ ಸ್ವಲ್ಪ ಲೈಟಾಗಿ ಹೆಸರುಬೇಳೆ ದಾಲು, ತೊಗರಿಬೇಳೆ ದಾಲು ಆ ಥರ ಕೊಡ್ಬೋದು, ಎಳ್ನೀರು ಕೊಡ್ಬೋದು. ಇದು ಗಟ್ವೆಲ್ ಪೌಡ್ರ್ ಅಂತ, ಅದೊಂದು ಸಪ್ಲಿಮೆಂಟ್ ಅಂತ ಹೇಳ್ತೀನಿ, ಫುಡ್ ಸಪ್ಲಿಮೆಂಟು. ಇದು ಅವಳು ತಿನ್ನೋದು ಕಡಿಮೆ ಮಾಡಿದಾಳ, ಅದಕ್ಕೆ ಶಕ್ತಿಗೆ ಅಂತ ಹೇಳ್ತೀನಿ. ವಿಟಮಿನ್ ಪ್ರೋಟೀನ್ ಎಲ್ಲ ಇರುತ್ತೆ. ಅದನ್ನು ಬೆಳಗ್ಗೆ 3 ಗ್ರಾಮು, ರಾತ್ರಿ 3 ಗ್ರಾಮ್ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇದು ಬಂದು ಶಾಂಪೂ ಇದೆ, ಇಚ್ಚಿಂಗ್ ಸ್ವಲ್ಪ ಸ್ಕಿನ್ ಇಚ್ಚಿಂಗ್ ಆಗಿದೆ ಇವಾಗ ಅವಳಿಗೆ ಈ ನಡುವೆ. ಅದನ್ನು ಹೇಳಿದೆ, ಅದಕ್ಕೆ ಈ ಶಾಂಪೂ ಹಾಕಿ ಸ್ನಾನ ಮಾಡಿಸಿ ಅಂತ ಹೇಳಿದ್ದಾರೆ. ಆಯಿತು ಅಂತ ಹೇಳಿದ್ದೀನಿ. ಸ್ಕಿನ್ ಇಚ್ಚಿಂಗ್ ಏನಕ್ಕಾಗುತ್ತೆ ಅಂದರೆ ಪೆಟ್ಸ್ಗೆಲ್ಲ ಇದೆಲ್ಲ ಕಾಮನ್. ಹೊರಗಡೆ ಓಡಾಡ್ತಾ ಇರ್ತವೆ ಎಲ್ಲ ಪೆಟ್ಗಳು, ಬೀದಿ ಪೆಟ್ಗಳು ಅಲ್ಲಿ ಓಡಾಡ್ತಾ ಇರ್ತವೆ, ಅದೇ ಜಾಗದಲ್ಲಿ ಇವು ಓಡಾಡ್ತಾ ಇರ್ತಾವಲ್ವ, ಹಾಗಾಗಿ ಬರುತ್ತೆ ಅದು. ಮತ್ತು E6 ಸ್ಪ್ರೇ ಅನ್ನೋದು, ಇದನ್ನು ಅಷ್ಟೇ ಸ್ಪ್ರೇ ಮಾಡಿ, ಏನಾದರೂ ಇಚ್ಚಿಂಗ್ ಇದ್ದಾಗ ಸ್ವಲ್ಪ ಲೈಟಾಗಿ ಸ್ಪ್ರೇ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಜಾಸ್ತಿ ಯಾವುದೋ ಒಂದು ಮೆಡಿಸಿನ್ಗಳು ಸ್ಟ್ರಾಂಗ್ ಆಗಿರೋ ಒಂದು ಮೆಡಿಸಿನ್ ಆಗಲಿ ಮತ್ತು ಮೆಡಿಕೇಷನ್ಸು ಅದೆಲ್ಲನೂ ಕೊಡಲಿಲ್ಲ ಈ ಟೈಮಲ್ಲಿ. ಏನು ಮೆಡಿಕೇಷನ್ಸ್ ಯಾವುದು ಜಾಸ್ತಿ ಬೇಡ, ಮತ್ತು ವ್ಯಾಕ್ಸಿನ್ಸು ಇವಾಗ ಯಾವುದು ಕೊಡೋದು ಬೇಡ, ಡಿವರ್ಮಿಂಗು ಮಾಡೋದು ಬೇಡ ಈ ಟೈಮಲ್ಲಿ ಅಂತ ಹೇಳಿದ್ರು. ಸೊ ಆಯಿತು. ಡಾಕ್ಟ್ರಿಗೆಲ್ಲ ಏನೇನು ಹೇಳಬೇಕಾಗಿತ್ತು ಅವಳ ಬಗ್ಗೆ ಎಲ್ಲ ಹೇಳಿದೆ. ಆಮೇಲೆ ಅವರು ಏನೇನು ಕೊಡಬೇಕಾಗಿತ್ತು ನೋಡಿ ಮಾಡಿನೇ, ಅಂದರೆ ಯಾವ ಟೈಮಲ್ಲಿ ಯಾವ ಥರ ಕೊಡಬೇಕು ಮೆಡಿಸಿನ್ಸ್ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿನೇ. ಮತ್ತು ಫೀಸು ಅಷ್ಟೇ, ಯಾವ ಥರ ಅವ್ರ ಟ್ರೀಟ್ಮೆಂಟ್ ಇರುತ್ತೋ ಅದೇ ಥರ ಫೀಸ್ ಕೂಡ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಾವು ಸಾಕಿದ್ದೀವಲ್ವ, ಕೊಡಲೇಬೇಕು, ಮಾಡಲೇಬೇಕು. ನಮ್ಮ ಇಶಾನಿ ಆರೋಗ್ಯವಾಗಿ ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿಬಿಟ್ಟು ತೋರಿಸ್ಕೊಂಡು ಬಂದ್ವಿ. ಅದೊಂದು ಖುಷಿ ಆಯಿತು. ಶುಕ್ರವಾರದ ದಿವಸ ಒಂದು ಖುಷಿ ವಿಷಯನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಶಾನಿ ಆರೋಗ್ಯವಾಗಿದ್ದರೆ ಸಾಕು, ಚೆನ್ನಾಗಿ ಊಟ ಮಾಡಿದ್ರೆ ಸಾಕು. ಅವಳು ಮಲ್ಕೊಂಡಿರೋದು, ಊಟ ತಿಂದಲೇ ಹೋದರೆ ನನಗೆ ಯೋಚನೆ ಆಗಿತ್ತು. ನನಗೆ ನೋಡಿ, ಮಕ್ಕಳಾಗಲಿ ಆ ಪ್ರಾಣಿ ಆಗಲಿ ನಮ್ಮ ಮನೇಲಿದೆ ಅಂದರೆ ಅದು ಊಟ ತಿನ್ನಬೇಕು ಅಷ್ಟೇ. ಅದು ಎಷ್ಟು ಸ್ವಲ್ಪ 3 ಟೈಮ್ ತಿಂತಾಳ, ಸ್ವಲ್ಪನೇ 3 ಟೈಮ್ ತಿನ್ನಲಿ, ಏನೇನು ತಿಂತಾಯಿಲ್ಲ. ಅವಳಿಗೆ ಇವಾಗ ಒಂದು ಸಾರಿ ವಾಮಿಟ್ ಆಯಿತು ಅಂದರೆ ಏನು ಮಾಡ್ತಾಳೆ ಅಂದರೆ, ಅದನ್ನು ನೋಡಿದ ತಕ್ಷಣ ನೆಕ್ಸ್ಟ್ ಟೈಮ್ ಭಯ ಪಡೋಕ್ಕೆ ಸ್ಟಾರ್ಟ್ ಓ ನಾನು ಇದನ್ನು ತಿಂದರೆ ನನಗೆ ಇವಾಗ ವಾಮಿಟ್ ಆಗುತ್ತೆ, ನಂಗೆ ಸುಸ್ತಾಗುತ್ತೆ, ನಾನು ಇದನ್ನು ತಿನ್ನಬಾರ್ದು ಅಂತ ಓಡೋಗಿ ಮಲ್ಕೊಂಡ್ಬಿಡ್ತಾಳೆ. ಮತ್ತು ನಾನು ಬೇರೆ ಫುಡ್ ಇಟ್ಟರು ಅಷ್ಟೇ, ಅದನ್ನು ನೋಡ್ತಾಳೆ, ಬೇಡಪ್ಪ ನನಗೆ ವಾಮಿಟ್ ಬರುತ್ತೆ ತಿಂದರೆ. ಅವಳಿಗೆ ಈ ಮೈಂಡ್ ಸೆಟ್ ಈ ಥರ ಆಗಿಬಿಟ್ಟಿದೆ ಇವಾಗ. ನೋಡಿದ್ರೇ ಓಡೋಗ್ತಾಳೆ. ಬಾಯಿಗೇನಾದರೂ ಇಟ್ಟರೆ ಒಂದು ವೇಳೆ ಅದನ್ನು ಪೂ ಅಂತ ಉಗಿತಾಳೆ, ಇಷ್ಟಪಡಲ್ಲ, ಓಡಿ ಹೋಗ್ತಾಳೆ, ತಪ್ಪಿಸ್ಕೊತಾಳೆ, ಈ ಥರ ಮಾಡ್ತಾಯಿದ್ದಾಳೆ. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ, ಇನ್ನೊಂದು 2 ವೀಕ್ಸ್, ಇನ್ನೊಂದು 15 ದಿವಸ ಆದರೆ ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ವೀಕಿಗೆ ಮೋಸ್ಟ್ಲಿ ಸರಿ ಹೋಗುತ್ತೆ, ಊಟದ್ದೆಲ್ಲ ಸರಿ ಹೋಗುತ್ತೆ. ಆಮೇಲೆ ಅವಳ ಆರೋಗ್ಯ ಚೆನ್ನಾಗಿರಲಿ ಅಷ್ಟೇ. ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಅದಕ್ಕೇ ನಾನು ಯಾವುದು ಜಾಬು ಅದು ಇದು ಅಂತ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಇವಳನ್ನ ನೋಡ್ಕೊಂಡು ಮನೆಯಲ್ಲಿ ಆದಷ್ಟು ನನ್ನ ಕೆಲಸ, ನನ್ನ ಒಂದು ಏನು ಪ್ರೊಫೆಷನ್ ಟೈಲರಿಂಗ್ ಇದೆಯೋ ಅದನ್ನು ಮಾಡ್ಕೊಂಡು ಮನೆಯಲ್ಲಿ ಆರಾಮಾಗಿರೋದು ವಾಸಿ. ನಾವು ಆಫೀಸು ಜಾಬು ಅಂತ ಎಲ್ಲ ಹೋದರೆ ನಾವು ಪೆಟ್ ಸಾಕೋಂಗಿಲ್ಲ, ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ, ಯಾವುದು ಮಾಡೋಕ್ಕಾಗಲ್ಲ. ನಮ್ಮ ಪ್ಯಾಷನ್ ಏನಿದೆಯೋ ಅದನ್ನು ನಾನು ಫಾಲೋ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗಿದೆ. ಕೆಲವೊಬ್ರು ಅಂದ್ಕೊಳ್ತಾರೆ, ಏನಕ್ಕೆ ನಾಯಿ ಸಾಕಿದ್ದಾಳೆ, ಜಾಬ್ಗೆ ಹೋಗ್ಬೇಕು ತಾನೆ, ಕೆಲಸಕ್ಕೆ ಹೋಗ್ಬೇಕು ತಾನೆ, ಅದನ್ನು ಸಾಕೊಂಡು ಏನು ಮಾಡ್ತಾಳೆ ಅಂತ. ಅದು ನನ್ನ ಇಷ್ಟ, ನನ್ನ ಲೈಫು, ನನ್ನ ಇಷ್ಟ ಇಷ್ಟೇ ನೋಡಿ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಈ ಮನೆಗೆ ಬಂದು 4 ತಿಂಗಳಾಗಿದ್ದಕ್ಕೆ ನಮಗೂ ಒಂದು 4 ತಿಂಗಳಿಗೇ ಒಂದು ಒಳ್ಳೆ ಗುಡ್ ನ್ಯೂಸು, ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ತೀನಿ ಇದು. ಇವಾಗ ತಾನೇ ಡಾಕ್ಟರ್ ಹತ್ರ ಹೋಗಿ ಪೆಟ್ ಡಾಕ್ಟರ್ ಹತ್ರ ಹೋಗಿ ವೆಟರ್ನರಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಅವ್ರಿಗೂ ತುಂಬ ಖುಷಿ ಆಯಿತು. ಅವಳಿಗೆ ಮೆಡಿಸಿನ್ನು ಸಪ್ಲಿಮೆಂಟು ಎಲ್ಲ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಮಲ್ಕೊಂಡಿದ್ದಾಳೆ. ಸ್ವಲ್ಪ ಜಂಪಿಂಗು ಮತ್ತು ಮಂಚದ ಮೇಲಿಂದ ಜಂಪ್ ಮಾಡೋದು ಅದೆಲ್ಲ ಅವಾಯ್ಡ್ ಮಾಡಬೇಕು. ಹೇಗೆ ನಾವು ಮನುಷ್ಯರು ಏನು ಯಾವ ಥರ ಇರ್ತೀವಿ ಆ ಥರನೇ ಅದಕ್ಕೂ ಟ್ರೀಟ್ ಮಾಡಬೇಕು. ಪ್ರೀತಿ ಮಾಡಬೇಕು, ಮುದ್ದು ಮಾಡಬೇಕು, ಸ್ವಲ್ಪ ಆಹಾರ ಕೊಡಬೇಕು. 2 ಸ್ಪೂನು ಫುಡ್ ಕೊಡಬೇಕು ಅದಕ್ಕೆ ಅವಾಗವಾಗ, ಒಂದೇ ಸಾರಿ ಜಾಸ್ತಿ ಕೊಡಬಾರ್ದು. ಒಳ್ಳೆ ಪ್ರೋಟೀನ್ ರಿಚ್ ಫುಡ್, ಹೆಲ್ದಿ ಆಗಿರೋದು, ಬಿಸಿ ಆಗಿರೋದು, ಫ್ರೆಶ್ ಆಗಿರೋದು ಕೊಡಬೇಕು ಅಂತ ಹೇಳ್ತೀನಿ. ಡಾಕ್ಟ್ರು ಅದನ್ನೇ ಹೇಳಿದ್ದಾರೆ. ನಾನು ಖಂಡಿತ ಅದನ್ನೇ ಫಾಲೋ ಮಾಡ್ತೀನಿ. ಮತ್ತು ಬೇರೆ ಯೂಟ್ಯೂಬ್ ಕೆನಾಲಲ್ಲಿ ಅವ್ರೇನು ಹೇಳ್ತಾರೆ ಅದನ್ನು ಕೂಡ ಫಾಲೋ ಮಾಡ್ತಾ ಇರ್ತೀನಿ. ಹೀಗೆ ಎಲ್ಲ ಒಂದು ಮೀಡಿಯಾನಲ್ಲಿಂದ ನಾನು ತಿಳ್ಕೊಳ್ತೀನಿ. ಒಂದು ಕೆನಾಲ್ ಅವ್ರೇನು ಹೇಳ್ತಾರೆ, ಯಾವ ಥರ ಪ್ರೆಗ್ನೆಂಟ್ ಇರೋ ಒಂದು ಪೆಟ್ನ ನೋಡ್ಕೊಳ್ಬೇಕು ಅಂತ ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಫಾಲೋ ಮಾಡ್ತೀನಿ. ಒಳ್ಳೊಳ್ಳೆ ಫುಡ್ನೇ ನಾನು ನಮ್ಮ ಇಶಾನಿಗೆ ಕೊಡ್ತೀನಿ. ನೋಡಿ ತುಂಬ ಆ್ಯಕ್ಟಿವ್ ಇದ್ದಾಳೆ, ತಿಂದಿಲ್ಲ 3 ದಿವಸದಿಂದ ತುಂಬ ಆ್ಯಕ್ಟಿವ್ ಇದ್ದಾಳೆ. ಡಾಕ್ಟ್ರು ಕೂಡ ಅವಳ ಟಮ್ಮಿನ ಟಚ್ ಮಾಡಿ ನೋಡಿದ್ರು. ಲೇಡಿ ಡಾಕ್ಟ್ರ್ ಇದ್ದಾರೆ. ಏನು ಇವಳು ಪ್ರೆಗ್ನೆಂಟ್ ಇದ್ದಾಳಾ ಅಂತ ಕೇಳಿದ್ರು. ತುಂಬ ಅವ್ರು ಕೇಳಿದ್ದೆ ಒಂಥರ ಚೆನ್ನಾಗಿತ್ತು ಎಕ್ಸ್ಪ್ರೆಷನ್ನು. ಆಮೇಲೆ ಹೌದು ಡಾಕ್ಟರ್ ಈ ಥರ ಅಂತ ಹೇಳಿದೆ. ಆಮೇಲೆ ಹೌದು ಪ್ರೆಗ್ನೆಂಟ್ ಇದೆ, ಅದಕ್ಕೆ ಹುಷಾರಾಗಿ ನೋಡ್ಕೊಳ್ಳಿ, ಆಮೇಲೆ ಈ ಥರ ಸಪ್ಲಿಮೆಂಟ್ ಎಲ್ಲ ಕೊಡಿ. ಆಮೇಲೆ ಸ್ವಲ್ಪ ಇಚ್ಚಿಂಗ್ ಇತ್ತು ಅವಳಿಗೆ, ಬಾಡಿ ಇಚ್ಚಿಂಗ್ ಆಗ್ತಾಯಿತ್ತು, ಅದಕ್ಕೊಂದು ಸ್ಪ್ರೇಗಳ್ನೆಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಸೊ ಈ ಥರ ಇದೆ ನಮ್ಮ ಇಶಾನಿದು. ಇವಾಗ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗಿದೆ, ಟ್ರಾವೆಲ್ ಅವಳದು ಅಂತ ಹೇಳ್ತೀನಿ. ಮೋಸ್ಟ್ಲಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಅಂದ್ಕೊಳ್ತೀನಿ. ಒಂದು ಅವಳದು ಏನು ಲಿಟ್ಟರ್ ಅಂತ ಹೇಳ್ತಾರೆ, ಒಂದು ಪೆಟ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಲಿಟ್ಟರ್ ಅಂತ ಹೇಳ್ತಾರೆ. ಜಂಪ್ ಮಾಡಬೇಡಮ್ಮ, ನೀನು ಜಂಪ್ ಮಾಡಬೇಡ, ನಾನು ಇಳಿಸ್ತೀನಿ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ನಿಮಗೆಲ್ಲ ತುಂಬ ಧನ್ಯವಾದಗಳು.